ಅವ್ರ ಮನೆಯಲ್ಲೇ ಫಸ್ಟ್ ಪೂಜೆ ಆಗೋದು. ಅವ್ರ ಮನೆಯಲ್ಲೇ ಅಮ್ಮ ಉತ್ಕೊಂಡಿದ್ದು ಫಸ್ಟ್ ಪೂಜೆ ಅವ್ರ ಮನೆಯಲ್ಲೇ. ಅದರಿಂದ ಎಲ್ಲ ಒಂದು ತಾಯಿ ಮಕ್ಕಳ ಥರ ಇಲ್ಲಿ ಸೇವೆ ಮಾಡ್ಕೊಂಡವ್ರೆ ನಮ್ಮ ಜನ. ಎಲ್ಲರೂ ಒಂದೇ ತಾಯಿ ಮಕ್ಕಳ ಥರ ಒಂದೇ ಜಾತಿ ಥರ ಮಾಡಿ ಎಲ್ಲ ಮಾಡ್ತಾಯಿದ್ವಿ. 125 130 ವರ್ಷ ಆಗೈತೆ ಇದು. ಇವಾಗ ಯಾವುದೊಂದು ಇದರಲ್ಲಿ ಒಂದು 120 102 ವರ್ಷ ಮಾಡ್ಕೊಂಡಿದ್ದೀವಿ. ಇವಾಗ ಚಾಮುಂಡಮ್ಮ ತಗೊಬಂದವ್ರೆ. ಇವಾಗ ಮಾರಮ್ಮನೂ ಸತಿ ಕರ್ಗ ತಗೊಬರ್ತಾಯಿವಿ. ಅದು ಬಂದು 3 ಗಂಟೆ ಮೇಲೆ ಬಂದ್ಬಿಟ್ಟು ತಿರ್ಗಿ 6 ಗಂಟೆ ಮೇಲೆ ಮೆರವಣಿಗೆಗೆ ಹೋಗುತ್ತೆ. ಇಲ್ಲಿ ಇಡೀ ಒಂದು ಕಡೆ ಹೋಗ್ತೀವಿ. ಅದು ರಾತ್ರಿ 10 ಗಂಟೆ ಆಯ್ತದೆ ಬರೋದು. ಅದು ಮುಗಿದ್ಮೇಲೆ ತಿರ್ಗಿ ಮಾರನೇ ದಿವಸ ಬೆಳಿಗ್ಗೆ 8 ಗಂಟೆಗೆ ಹೊರಟ್ರೆ ರಾತ್ರಿ 10 ಗಂಟೆ ಆಗುತ್ತೆ 2 ಕರ್ಗ ಹೋಗಿ. ನಾಳೆ ತಿರ್ಗಾ ನೀವು ಸಾಯಂಕಾಲ 6 ಗಂಟೆ ಮೇಲೆ ಬಂದರೆ ಇನ್ನೂ ಒಳ್ಳೆಯದೇ. 12 ಕಿಲೋಮೀಟ್ರ್ ಹೋಗುತ್ತೆ. 12 ಕಿಲೋಮೀಟ್ರ್ ಹೋಗುತ್ತೆ. ಅದು ಬಂದು ಈ 100 ಕಡೆ ಕರ್ಗ ಆಯ್ತದೆ. ಅದಲ್ಲ, ಇದೇನೆಂದರೆ ಒಂದು 80 kg ಭಾರ ಇರ್ತದೆ ನೈಟಲ್ಲಿ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಎಲ್ಲ 80 kg ಭಾರ ಇರ್ತದೆ ನೈಟು ಪ್ರೊಸಿಷನಲ್ಲಿ, ಶನಿವಾರ ಪ್ರೊಸಿಷನಲ್ಲಿ. ಆಮೇಲೆ ಮಾರನೇ ದಿವಸ ಇಡಿ ತೆಗಿತೀವಿ. ಇಡಿ ತೆಗೆದ್ಮೇಲೆ ಅದೇ ದೇವರು 25 kg ಆಗೋದು. ಅದು ಗ್ಯಾರಂಟಿ. 6 ದಿನನೂ ಮೆರವಣಿಗೆ ಹೋಗ್ತಾ ಇರ್ತದೆ. ಯಾಕಂದರೆ ಊರು ದೊಡ್ಡದಾಗೋಯ್ತು. ಬರೀ 3 ದಿವಸದಲ್ಲಿ ಮುಗಿಸ್ತಾ ಇದ್ದೋ, ಇವಾಗ 6 ದಿವಸ ಆಗೋಯ್ತು. ಮೆರವಣಿಗೆ ಹೋದ ದಿವಸ ಇದು ಕರ್ಗ ಬಂದು ಇದು ಕಾಳ್ರ ಸುರ ಆಗಿದ್ದು. ಒಂದು ಹೆಣ ತಗೊಂಡದ್ದು ಹಾಕಿದ್ಮೇಲೆ ಇನ್ನೊಂದು ಹೆಣ ಆ ಕಾಳ್ರ ಸುರ ಆದಮೇಲೆ ಇವರು ಮಡಿವಾಳ ಮನೆಯಲ್ಲೇ ಫಸ್ಟ್ ಪೂಜೆ ಹಾಕಿ ನಾವು ಇದು ಮಾಡಿ ಆಮೇಲೆ ನಾವು ಮುಂದುವರಿಸ್ತಾ ಇದ್ದೀವಿ. ಆವಾಗ ಅಮ್ಮ ಕಮ್ಮಿ ಆಗೋಯ್ತು. ಯಾವುದೋ ಒಂದು ನೋವು ನುಡಿ ಏನಿಲ್ಲ. ಎಲ್ಲೋ ಒಂದು ಸತಿ ಏನೋ ಹೆಚ್ಚು ಕಮ್ಮಿ ಆಯ್ತೆ. ಅದನ್ನು ನಾವು ಇದು ಮಾಡ್ಕೊಂಡು ಎಲ್ಲ ಅವಾಗಿಂದ ಇದು ಫೇಮಸ್ ಆಗಿದೆ.